Hi everyone, welcome back to my YouTube channel Cozy Tales with me and this is Lanchna. ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕಥೆಯ ಹೆಸರು ಒಂದು ಒಂಟೆಯ ಡುಬ್ಬ. ಸೊ ಈ ಕಥೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ದಿನ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ತೆನಾಲಿ ರಾಮಕೃಷ್ಣನ ಜಾಣತನವನ್ನು ಮೆಚ್ಚಿ ಅವನಿಗೆ ಒಂದು ಚಿಕ್ಕ ಪಟ್ಟಣವನ್ನು ಉಡುಗೊರೆಯಾಗಿ ನೀಡೋದಾಗಿ ಹೇಳಿರ್ತಾನೆ. ಸೊ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ಖುಷಿಯಾಗಿರುತ್ತೆ, ಯಾಕಂದರೆ ಒಂದು ಪಟ್ಟಣ ಉಡುಗೊರೆ ಸಿಕ್ಕಾಗ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ತುಂಬಾ ಖುಷಿಯಾಗಿರುತ್ತೆ. ಆದರೆ ಎಷ್ಟೋ ಸಮಯದ ನಂತರ ಆಗಿರ್ಬೋದು, ಹಲವು ದಿನಗಳ ತನಕ ಇವನು ವೆಯ್ಟ್ ಮಾಡ್ತಾ ಇದ್ರೂ ಕೂಡ ರಾಜ ಅದನ್ನು ಇವನಿಗೆ ನೀಡೋದೇ ಇಲ್ಲ. ಹಾಗಾಗಿ ತೆನಾಲಿ ರಾಮಕೃಷ್ಣನಿಗೆ ಏನಾಗುತ್ತೆ, ತುಂಬಾ ಬೇಸರ ಆಗುತ್ತೆ. ರಾಜ ಯಾಕೆ ನನಗೆ ಈ ಉಡುಗೊರೆ ನೀಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೇಗಾದರೂ ಉಡುಗೊರೆಯನ್ನು ರಾಜನಿಂದ ಪಡ್ಕೊಳ್ಬೇಕು ಅಂತ ತುಂಬಾ ಹರಸಾಹಸ ಪಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು ದಿನ ಅರಬ್ ದೇಶದ ಒಬ್ಬ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂಟೆಯ ಮೇಲೆ ಸವಾರಿ ಮಾಡುತ್ತಾ ಈ ರಾಜನ ಆಸ್ಥಾನದ ಹತ್ರ ಬರ್ತಾನೆ. ಇದನ್ನು ನೋಡಿದಾಗ ಜನರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಯಾರು ಕೂಡ ಅಲ್ಲಿ ತನಕ ಆ ಒಂಟೆಯನ್ನು ನೋಡೇ ಇರೋದಿಲ್ಲ. ಹಾಗಾಗಿ ಒಂಟೆಯನ್ನು ನೋಡೋಕ್ಕೆ ತುಂಬಾ ಜನ ನೆರೆದಿರ್ತಾರೆ. ಸೊ ರಾಜನು ಕೂಡ ಅಲ್ಲಿಗೆ ಬರ್ತಾನೆ. ರಾಜನಿಗೆ ಮಾತ್ರ ಈ ಒಂಟೆಯನ್ನು ನೋಡಿ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದಕ್ಕಿರುವಂತಹ ಕುತ್ತಿಗೆ ತುಂಬಾ ಉದ್ದ ಆಗಿರುತ್ತೆ, ಅದೇ ರೀತಿ ಅದರಲ್ಲಿ ಡುಬ್ಬನೂ ಇರುತ್ತೆ. ಇದನ್ನು ನೋಡಿ ಇದೇನಪ್ಪ ವಿಚಿತ್ರ ಪ್ರಾಣಿ ಅಂತ ಹೇಳಿ ರಾಜನಿಗೆ ಇಷ್ಟ ಆಗದೆ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಆಗ ತೆನಾಲಿ ಒಂದು ಉಪಾಯ ಮಾಡ್ತಾನೆ. ಏನು ಅಂತ ಹೇಳಿದರೆ, ರಾಜನ ಬಳಿ ಹೋಗಿ ಹೇಳ್ತಾನೆ, ಮಹಾರಾಜ, ಈ ರೀತಿ ಪ್ರಾಣಿಗಳು ಯಾಕೆ ಹುಟ್ಟುತ್ತವೆ ಅಂತ ಹೇಳಿದರೆ, ಆ ಪ್ರಾಣಿಗಳು ಹಿಂದಿನ ಜನ್ಮದಲ್ಲಿ ರಾಜನಾಗಿರ್ತವೆ. ಅದೇ ರೀತಿ ರಾಜನು ಕೊಟ್ಟ ಪ್ರಾಮಿಸ್, ಅಂದರೆ ನಾನು ನಿಮಗೇನಾದರೂ ಉಡುಗೊರೆಯನ್ನು ಕೊಡ್ತೀನಿ ಅಂತ ಹೇಳಿ ಕೊಡದೇ ಇದ್ದಾಗ ತನ್ನ ಪ್ರಾಮಿಸ್ನ ಬ್ರೇಕ್ ಮಾಡಿದಾಗ ಮುಂದಿನ ಜನ್ಮದಲ್ಲಿ ಅವರು ಒಂಟೆಗಳಾಗಿ ಹುಡ್ತಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಾಜನಿಗೆ ತುಂಬಾ ಭಯ ಆಗುತ್ತೆ. ಅದೇ ರೀತಿ ಅವನಿಗೆ ಆ ರೀತಿ ಪ್ರಾಣಿಯಾಗಿ ಹುಟ್ಟೋಕೆ ಇಷ್ಟನೇ ಇರೋದಿಲ್ಲ. ಆಗ ಅವನು ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟಿರುವಂಥ ಪ್ರಾಮಿಸ್ ನೆನಪಾಗುತ್ತೆ. ಹಾಗೆ ಅವನು ಒಂದು ಪಟ್ಟಣವನ್ನು, ಅಂದರೆ ಒಂದು ಚಿಕ್ಕ ಪಟ್ಟಣವನ್ನು ತೆನಾಲಿ ರಾಮಕೃಷ್ಣನಿಗೆ ಉಡುಗೊರೆಯಾಗಿ ನೀಡ್ತಾನೆ. ಇದರಿಂದ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ಖುಷಿಯಾಗತ್ತೆ. ಹಾಗೆ ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣನ ಹೆಂಡತಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ತನ್ನ ಗಂಡನ ಜಾಣ್ಮೆಯನ್ನು ಮೆಚ್ಚಿ ಅವಳು ಕೊಂಡಾಡ್ತಾಳೆ. ಮುಂದಿನ ಕಥೆಯಲ್ಲಿ ಇನ್ನೊಂದು ಚಿಕ್ಕ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.